ನಟಿ ಕಾವ್ಯ ಗೌಡಗೆ ಪತಿಯ ಸಂಬಂಧಿಕರಿಂದ ಹಲ್ಲೆಯಾಯ್ತಾ? ಕಾವ್ಯ ಜನಪ್ರಿಯತೆಯನ್ನ ಸಹಿಸದೆ ಕಾವ್ಯ ಗೌಡ ಪತಿ ಸಂಬಂಧಿಕರು ಧಮಕಿ ಹಾಕದಂತಹ ಆರೋಪ ಕೇಳಿಬರ್ತಾ ಇದೆ. ಪತಿ ಸೋಮಶೇಖರ್ ಅವರ ಸಂಬಂಧಿಕರಿಂದ ಬೆದರಿಕೆನ. ಪತಿಯ ಸಂಬಂಧಿಕ ರವಿಕುಮಾರ್ ಎನ್ನುವಾತ ರೇಪ್ ಮಾಡುವ ಬೆದರಿಕೆ ಒಡ್ಡಿದ್ದಾರಂತೆ. ಮನೆಗೆ ನುಗ್ಗಿ ಪತಿಗೆ ಚಾಕುವಿನಿಂದ ಇರಿದು ಧಮಕಿ ಹಾಕಿರೋದು. ಖಾಸಗಿ ಆಸ್ಪತ್ರೆಯಲ್ಲಿ ನಟಿಯ ಪತಿ ಸೋಮಶೇಖರ್ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ನಟಿ ಕಾವ್ಯ ಗೌಡ ಅವರ ಅಕ್ಕ ಭವ್ಯ ಗೌಡ ದೂರು ದಾಖಲಿಸಿದ್ದಾರೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ಇವರ ವಿರುದ್ಧ ಈಗ ಕೇಸ್ ಆಗಿರೋದು. ಘಟನೆಯಿಂದ ಮಾನಸಿಕವಾಗಿ ನೊಂದಿದ್ದಾರೆ ನಟಿ. ನಟಿಯ ಪತಿ ಮೇಲೆ ಹಲ್ಲೆಯಾಗಿದೆ. ನಟಿಗೆ ಧಮಕಿ ಹಾಕಿದ್ದಾರೆ. ಆಕೆ ಜನಪ್ರಿಯತೆಯನ್ನು ಸಹಿಸದೆ ಈ ರೀತಿ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಪತಿಯ ಸಂಬಂಧಿಕರೇ ಪತಿಯ ಮೇಲೆ ಹಲ್ಲೆ ಮಾಡಿ ನಟಿಗೆ ರೇಪ್ ಮಾಡುವ ಬೆದರಿಕೆಯನ್ನು ಒಡ್ಡಿದಾರಂತೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಈಗ ಕೇಸ್. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅತ್ತ ಖಾಸಗಿ ಆಸ್ಪತ್ರೆಯಲ್ಲಿ ಪತಿ ಸೋಮಶೇಖರ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೊಂದಿದ್ದಾರೆ ನಟಿ ಕಾವ್ಯ. ಸೋಮಶೇಖರ್ ಮತ್ತು ನಂದೀಶ್ ಇಬ್ರು ಸಹೋದರರು. ಒಂದೇ ಮನೆಯಲ್ಲಿ ವಾಸ ಆಗಿರ್ತಾರೆ ಇಬ್ರು ಸಹೋದರರು. ಹೀಗಾಗಿ ಆಗಾಗ ಕಾವ್ಯ ಮತ್ತು ಪ್ರೇಮ ನಡುವೆ ಮನಸ್ತಾಪ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆಯಾಗ್ತಾ ಇತ್ತಂತೆ. ನಿನ್ನೆ ಕಾವ್ಯ ಪ್ರೇಮ ಸಂಬಂಧಿಕರು ಮನೆಗೆ ಬಂದಿದ್ರು. ಆ ವೇಳೆ ಮನೆಯಲ್ಲಿ ಮತ್ತೊಮ್ಮೆ ಗಲಾಟೆಯಾಗತ್ತೆ. ಗಲಾಟೆಯಾಗಿ ಕಾವ್ಯ ಅವರ ಪತಿ ಮೇಲೆ ಹಲ್ಲೆಯಾಗತ್ತೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದಷ್ಟೇ ಅಲ್ಲ, ಪ್ರತಿ ದೂರು ಕೂಡ ದಾಖಲಾಗಿದೆ. ಕಾವ್ಯ ಅವರ ಪತಿಯ ಸಹೋದರ ಅಥವಾ ಸಂಬಂಧಿಕರ ಕಡೆಯಿಂದ ದೂರು ದಾಖಲಾಗಿರುವಂಥದ್ದು ಪ್ರತಿ ದೂರು. ಒಂದು ಕಡೆ ಕಾವ್ಯ ಮೇಲೂ ಹಲ್ಲೆ, ಕಾವ್ಯ ಪತಿ ಮೇಲೆ ಹಲ್ಲೆ. ಕಾವ್ಯ ಪತಿ ಈಗ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಜೊತೆಗೆ ನಟಿ ಕಾವ್ಯ ಅವರಿಗೆ ಬೆದರಿಕೆಯೊಡ್ಡಿದ್ದಾರೆ ಸಂಬಂಧಿಕರು ಎನ್ನುವಂಥದ್ದು ಆರೋಪ. ನೋಡಿ, ಅಲ್ಲಿ ದೃಶ್ಯಗಳು ಕೂಡ ನೋಡ್ತೀವಿ. ಅದನ್ನ ವಿಡಿಯೋ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ಅಟ್ಯಾಕ್ ಆಗಿರೋದು.